ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಹನುಮಂತ ದೇವರ ಒಬ್ಬರ ಚರಿತ್ರೆಯನ್ನು ತಗೊಂಡಿವಿ. ಇವ್ರ ಹೆಸರು ಕೇಳಿದ್ರೆ ಬಹಳ ಕಾಮನ್ ಆಗಿ ಅನ್ನಿಸ್ತದೆ. ಸಂಕಟ ಮೋಚನ್ ಹನುಮಾನ್ ಅಂತ. ಉತ್ತರ ಭಾಗದೊಳಗೆ ಈ ಹೆಸರಿನ ಬಹಳಷ್ಟು ದೇವಸ್ಥಾನಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಆದರೆ ಇದು ಉತ್ತರಾಖಂಡನ ನೈನಿತಾಲ್ ಜಿಲ್ಲೆಯೊಳಗದ. ಏನು ವಿಶೇಷ ಈ ಸಂಕಟ ಮೋಚನ್ ಹನುಮಂತ ದೇವರು ಅಂತಂದರೆ, ಬಹಳ ಬೃಹತ್ತಾದ ಮೂರ್ತಿ, ಎತ್ತರವಾದ ಮೂರ್ತಿ. ನೈನಿತಾಲ್ ಮುಖ್ಯ ರಸ್ತೆ ಮೇಲೆ ನಿಂತರೇ ಈ ಹನುಮಂತ ದೇವರು ನಮಗೆ ದರ್ಶನ ಕೊಡ್ತಾರೆ. ಅಷ್ಟು ಎತ್ತರವಾದಂಥ ಬೃಹತ್ತಾದ ಮೂರ್ತಿ. ಮತ್ತು ಈ ದೇವಸ್ಥಾನ ಇಷ್ಟು ಸುಂದರವಾಗಿ ಕಟ್ಟ್ಯಾರ. ಅಲ್ಲಿ ಹೋಗಿ ಇರಲಿಕ್ಕೆ ವ್ಯವಸ್ಥೆ ಅದ, ಪ್ರಾರ್ಥನಾ ಮಂದಿರ ಅದ, ಪ್ರಸಾದದ ವ್ಯವಸ್ಥೆ ಅದ. ಅದ್ರ ಜೊತೆಗೆ ಇಲ್ಲಿ ಹಲವಾ ಪ್ರಸಾದ ಅಂತ ಕೊಡ್ತಾರೆ. ಅದು ಬಹಳ ವಿಶೇಷವಾದಂಥ ಒಂದು ವಿಷಯ. ಮತ್ತು ಇನ್ನೊಂದು, ಈ ಜಾಗಕ್ಕೆ ಹನುಮಾನ್ ಗಡಿ ಅಂತಲೂ ಕರೀತಾರೆ. ಇದೇ ಪ್ರದೇಶದ ಸುತ್ತಮುತ್ತಲು ನೀಮ್ ಕರೋಲಿ ಬಾಬಾ, ವೈಷ್ಣೋದೇವಿ ಇಂಥ ಪ್ರಸಿದ್ಧವಾದಂಥ ಯಾತ್ರಾ ಸ್ಥಳಗಳು ಇಲ್ಲವ. ಆ ಉತ್ತರಾಖಂಡ್ನಲ್ಲಿರುವ ಆ ಪರಿಸರವೇ ಸುಂದರವಾದದ್ದು. ಇನ್ನು ಈ ದೇವಸ್ಥಾನವಂತೂ ಖಂಡಿತವಾಗಿ ಬಹಳ ಸುಂದರವಾದ ಪರಿಸರದೊಳಗೆ ಸಾಕಷ್ಟು ಭಕ್ತರನ್ನು ಆಕರ್ಷಣೆ ಮಾಡ್ತದೆ. ಇತಿಹಾಸದ ಪ್ರಕಾರ 1950ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ. ನೋಡುವಂಥ ಒಂದು ಸ್ಥಳ ಅಂತ ಹೇಳ್ತಾರೆ. ಈ ಹನುಮಂತ ದೇವರು ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ.